ನಮ್ಮ ಮಾರಿಗುಡಿನಾಗೆ ನಮ್ಮ ಹುಡುಗರು ಬೇಜನ್ ಜನ ಅವ್ರೆ. ಅವ್ರಿಗೆ ಹೇಳವ್ರೆ, ಶಿವಣ್ಣ ಏನು ಕೇಳಿದ್ರು ಕೊಡ್ತೀವಿ ಅಂತವ. ಅದಕ್ಕೆ ನೀನೇನು ಹೇಳಿದ್ಯಾ? ಕೊಡುವುದಾದರೆ ನಿಮ್ಮ ಒಗ್ಗಟ್ಟನ್ನು ಕೊಡಿ, ಕೊಡುವುದಾದರೆ ಯುವಶಕ್ತಿಯನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುವೆ ಎಂತೆ. ಆಹಾ, ದೊಡ್ಡ ಫ್ರೀಡಮ್ ಫೈಟ್ರು ಸ್ವಾತಂತ್ರ್ಯ ಕೊಡಿಸ್ತಾರಂತೆ. ದಿಟ್ಟಾಂಕಬಿಟ್ಯಾ, ಬೂಸಿ ಬಿಟ್ಟೆ ಪಾರು. ಸ್ವಾಮಿಗಳೇ, ಮೊದಲು ಬಟ್ಟೆ ತರಿಸೋ ವ್ಯವಸ್ಥೆ ಮಾಡಿ ಆಮೇಲೆ ಬೂಸಿ ಬಿಡಿ. ಪಾರು, ಯೋಚನೆ ಮಾಡಬೇಡ. ನಮ್ಮ ಹುಡುಗರನ್ನ ಹೇಳ್ತೀನಿ, ಅವರು ಮನೆ ಹಿತ್ಲ ಬಗ್ಲಿಗೆ ಡೆಲಿವರಿ ಮಾಡಿಬಿಡ್ತಾರೆ. ನಿಮ್ಮ ಪಟ್ಟಣದಾಗೆ ಜೊಮ್ಯಾಟೊ ಇದ್ದಂಗೆ. ಹಲೋ ಕಾರಿಮಂಜ, ಎಲ್ಲ ಹಲೋ ಅಪ್ಪಿ, ಎಲ್ಲ ಇದೆಯಾ? ಯಾವ ಒಂದು ಕೆಲಸ ಆಗ್ಬೇಕಿರ್ತಲ್ಲ, ಈಗಲೇ ಪಟ್ಟಣಕ್ಕೆ ಹೋಗಿ ಒಂದು ಪಂಚೆ, ಆಮೇಲೆ ಶರ್ಟು 2 ಮೀಟ್ರು, ಆಮೇಲೆ ಒಂದು ಒಳ್ಳೆ ಸೀರೆ ಸಂದಾಗಿರೋದು, ಒಂದು ಟವಲ್ಲು, ಇಟ್ಟು ತಗೊಂಡು ಪಿರ್ಪಿರ್ನೆ ಮನೆಗೆ ಬಂದ್ಬಿಡ್ಲಾ. ನಮ್ಮ ಮಾದಪ್ಪಣ್ಣಂಗೂ ಲೀಲಕ್ಕಂಗೂ ದುಡ್ಡು ಮನೆ ತವಿಸ್ಕ, ಸರಿನಾ? ಏ ಅಪ್ಪಿ, ಇತ್ಲ ಬಾಗ್ಲಿಗೆ ಬಂದು ತಗೊಡ್ಲಾ? ಸರಿ ಸರಿ. ಗುಡ್ ಬಾಯ್. ನೀನು ಆಟೆಯ ಗುಡ್ ಲೇಡೀಸ್. ಮನೆ ಯಜಮಾನಿಯಾಗಿ ಮನೆಗೆ ಬಂದವ್ರನ್ನ ಹೆಂಗ್ ನೋಡ್ಕೋಬೇಕು, ಹೆಂಗ್ ನಡ್ಸ್ಕೋಬೇಕು ಅಂತ ಪೋಸಂತಾಗಿ ತಿಳ್ಕೊಂಡಿದ್ಯಾ. ಆಮ್ಯಾಕೆ ಇದೇ ಖುಷಿಗೆ ನಂಗೇನಿಲ್ವಾ ಅಂತ ಕೇಳ್ಬಿಟ್ಯಾ. ನಾನು ಕೇಳ್ದಲೆ ನೀನು ಎಷ್ಟು ಸತಿ ಕೇಳ್ತಿದ್ಯಾ ಅಂದ್ರೆ ಕೊಟ್ಟೆ ಬಿಡ್ತೀನಿ. ಯವ್ವಾವು ಬ್ಯಾಡಪ್ಪಾರು, ಆಮ್ಯಾಕೆ ನೀರು ಕೊಟ್ಟು ಲಿಫ್ಟಿಗೆ ಮಾರ್ಕೊ ನನ್ನ ಕೆಣ್ಣೆ ಬಿದ್ದು ಅನ್ನೋ ಮನೆಯವರೆಲ್ಲ ನೋಡಿ ಎಲ್ಲರೂ ನಾನು ಆಡ್ಕೊಂಡಿಲ್ಲ. ಹಾಗಾದ್ರೆ ನಾನು ಕೊಡ್ಲೇಬೇಕು. ಏನ್ ಮಾಡೋದು, ಎಲ್ಲ ನನ್ನ ನೋಡ್ಕೊಂಡು ಆಡ್ಕತ್ತಾರೆ. ಅಳ್ಬೇಡ ಬಿಡು, ನಾನೇ ಒರೆಸ್ತೀನಿ. ಹೋಗಿದೆ, ಹೋಗ್. ಆಯ್ತು, ಹೋಯ್ತೀನಿ. ಲೀಲಕ್ಕ, ಮಾದಪ್ಪಣ್ಣ, ಚೆನ್ನಾಗಿದ್ದೀರಾ? ರಮ್ಯಾ, ರತ್ನ, ಬರಪ್ಪ, ಚೆನ್ನಾಗಿದ್ದೀನಿ. ನೆನ್ಕಂಡೆ ಬಂದ್ರಾ? ಏನಂಟಿ, ಎಷ್ಟೊಂದ್ ದಿನ ಆಯ್ತು ನಮ್ಮ ಮನೆಗೆ ಬಂದು. ಯಾಕೆ ನಮ್ ಗುಂಡಕ್ಕ ತುಂಬಾ ಕಾಟ ಕೊಡ್ತಿದ್ದಾಳ ನಿಮ್ಗೆ? ನಿಮ್ಮ ಅಕ್ಕ ಕಾಟ ಕೊಡ್ತಾ ಇರೋದಲ್ಲಮ್ಮ, ನನ್ನ ಹೆಂಡತಿ ಕಾಟ ಕೊಡ್ತಾ ಇದ್ದಾಳೆ. ಮಾವಂಗೇನಾದ್ರೂ ಗೊತ್ತಾಗೋಯ್ತಾ? ಯಾಕೆ ಮಾದಪ್ಪಣ್ಣ, ಏನಾಯ್ತು? ಮದುವೆ ಆಗಿ ಇಷ್ಟು ದಿನ ಆಯ್ತು, ಮನೆ ಬಿಕೋ ಅಂತ ಇದೆ. ಅಂಬೆಗಾಲ ಹಾಕೊಂಡು ಆಟ ಆಡೋ ಮಗು ಇಲ್ವಲ್ಲ ಅಂತ ಮಕ್ಕಳು ಮಾಡ್ಕೊಳ್ಳಿ ಅಂತ ಪದೇ ಪದೇ ಕಾಟ ಕೊಡ್ತಾ ಇದ್ದಾಳೆ. ಓ, ನಾನು ಯಾವಾಗ ಹಂಗಂದೆ? ಹಂಗನ್ನು ಅಂತ ಈಗ ಹೇಳ್ತಾ ಇದ್ದೀನಿ, ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ. ಅಪ್ಪೋ, ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡಬೇಕು ಅಂತಿದ್ದೀನಿ. ಅಬುದಾಬಿ, ದುಬೈಗೆ ಹೋಗಿ ಅಲ್ಲೆಲ್ಲ ಬಿಲ್ಡಿಂಗ್ಗಳನ್ನ ಕಟ್ಸಿ ಬಾಡಿಗೆಗೆ ಬಿಟ್ಟು ದುಡ್ಡು ಮೇಲೆ ದುಡ್ಡು ಮಾಡಿ ಕೋಟಿ ಕಾರಲ್ಲಿ ಓಡಾಡಬೇಕು ಅಂತಿದ್ದೀನಿ. ಹೌದು, ನಮ್ಮ ಯಜಮಾನ್ರು ಭಾರತದ ನಂಬರ್ 1 ಜಿಮ್ ಟ್ರೈನರ್ ಮತ್ತೆ ಓನರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅವರು ರಾಷ್ಟ್ರಪತಿಗಳ ಕೈಲಿ ಪ್ರಶಸ್ತಿ ತಗೊಳ್ಳೋವಾಗ ನಾನು ಟಿವಿ ಮುಂದೆ ಕೂತ್ಕೊಂಡು ಜೋರಾಗಿ ವಿಸಿಲ್ ಹೊಡ್ಕೊಂಡು ನೋಡ್ಬೇಕು. ಆದ್ರೆ ಚಪ್ಪಳೆ ನಮ್ ಗೋಡಂಬಿ ಹೊಡಿತಾನೆ ಅಲ್ವೇನ್ಲ? ರಮ್ಯಾ, ರತ್ನ ಬಂದ್ರೇನವಾ? ಒಳ್ಳೇದು ಒಳ್ಳೇದು. ಅಣ್ಣ, ಅತ್ಗೆ ಬಂದ್ರ? ಒಳ್ಳೇದು ಒಳ್ಳೇದು. ಏ ಗುರುವೇ, ಹಂಗೆಲ್ಲ ಆಡ್ಕೋಬೇಡ. ಅಣ್ಣಂಗ್ ಕೋಪ ಬಂತು ಅಂದ್ರೆ ಜಾಬಲ್ ಇಟ್ಕೊಳ್ಳೋ ವಸ್ತುನ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡ್ತಾನೆ ಅಲ್ವಾ ಅಣ್ಣ? ಸುಮ್ಕಿರವ, ದೊಡ್ಡವ್ರಿಲ್ವಾ? ಏ ಬಿಡವ, ನಾನು ಇಟ್ಕೊಳ್ದೇ ಇರೋ ವಸ್ತುನ ಮದುವೆ ಆದ ಹೊಸ್ತರಲ್ಲಿ ಲೀಲಾ ನನ್ನನ್ನ ಕರ್ದು ಕರ್ದು ಕರ್ದು. ಏ ಸುಮ್ಮನಿರಿ, ಒಳ್ಳೆ ಮಕ್ಳು ಮುಂದೆಲ್ಲ. ಸರಿ ಸರಿ, ಅಡ್ಗೆ ತಯಾರಿ ಆಗೈತೆ, ಎಲ್ರು ಊಟ ಮಾಡಮ್ಮ ಬನ್ನಿ. ಅಯ್ಯೋ ಬೇಡ ಕಣ್ರಾಣಿ, ನೋಡು ಮಳೆ ಬತ್ತೈತೆ, ಮಂತವ್ ಬಾನು ಬೇರೆ ಬಂದು ಕಾಯ್ತಿರ್ತಾಳೆ, ಹೋಗ್ಬೇಕು ಕಣಪ್ಪ.
ಬಾನುನ ನಾನು ಕರ್ಕೊಬತ್ತೀನಿಲ್ಲಕ್ಕ. ಆಂಟಿ ಬಾನು ಇನ್ನೂ ಸ್ಕೂಲಿಂದ ಹೊರಟಿಲ್ಲ. ನಮಗ್ ಬೇಗ ಮುಗೀತು, ನಾನು ಬೇಗ ಬಂದೆ. ಅವ್ರು ಇನ್ನೊಂದು ಸೆಕ್ಷನ್ ಅಲ್ವಾ, ಅವ್ರಿಗೆ ಇನ್ನೊಂದು ಪಿರಿಯಡ್ ಇದೆ. ನೋಡಿದ್ರಾ? ಬನ್ನಿ ಊಟ ಮಾಡಿರಂತೆ. ಮತ್ತೆ ಇಷ್ಟು ದಿನ ಅಲ್ಲಿ ಒಂದು ತನ್ನ ಕೊಡದೆ ನನ್ನ ಹಸುವಲ್ಲೇ ಇರೋ ಹಾಗೆ ಮಾಡಿದ್ರಿ ಅಲ್ಲ. ಆದರೆ ಒಬ್ರಿಗೆ ಅನ್ನ ಹಾಕೋದು ಅಂದ್ರೇನು, ಅನ್ನಕ್ಕೆ ಹೇಗೆ ಬೆಲೆ ಕೊಡಬೇಕು ಅನ್ನೋ ಸಂಸ್ಕಾರನ ನಾನು ತೋರಿಸ್ತೀನಿ ನಿಮಗೆ. ನಿಮ್ಮ ಹಾಗೆ ನನಗೆ ಕೆಟ್ಟ ಬುದ್ಧಿ ಇಲ್ಲ. ಹೊಟ್ಟೆ ತುಂಬ ತಿನ್ನಿ ನಮ್ಮ ಮನೇಲಿ. ಸರಿ ಸರಿ ಹಂಗ್ರೆ ಬೇಗ ಊಟ ಮಾಡ್ಕೊಂಡು ಹೊರಡೋಣ ಹೇಳ್ರಿ. ಒಂದು ನಿಮಿಷ, ಎಲ್ಲರೂ ಇಲ್ಲೇ ಇರಿ. ಯಾಕೆ ಮಲ್ಕೋಣ? ಊಟಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಏನು ಅಂಕಲ್ ಅದು? ನೀನು ಹೋಗಿ ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ರೆಡಿ ಮಾಡು. ಯಾಕೆ ಊಟಕ್ಕೆ ಮುಂಚೆ ಪೂಜೆ ಮಾಡ್ಬೇಕಾ? ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ, ಏನು ಅರ್ಜೆಂಟಾ? ನೀನು ಹೋಗೋ ಒಂದು ಪಂಚೆ ಉಟ್ಕೊಂಡು ಬರ್ರಿ ಎಲ್ರು. ಬೆಳಗ್ಗೆಯಿಂದ ನನ್ನ ಗಂಡ ಏನೋ ಮಾಡ್ತಾವ್ರಲ್ಲ. ಹೊರಗೆ ಹೋಗೋಣ ಅಂತ ಅಂಗಡಿಗೆ ಕರ್ಕೊಂಡೋದ್ರು, ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದ್ರು. ಏನ್ ಪ್ಲಾನ್ ಮಾಡ್ತಾವ್ರೆ ಇವರು? ನನ್ ಬುಡಕ್ಕೆ ನಾನ ಗೊತ್ತಾಯ್ತಾ? ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಏನ್ ಕಂದ? ಯಾಕಮ್ಮ ಆಗ್ಲಿಂದ ನೀನ್ ನನ್ನನ್ನು ನೋಡ್ತಾನೆ ಇಲ್ಲ? ನೋಡ್ತಿದ್ದೀನಲ್ಲಪ್ಪ, ನಿನ್ ಖುಷಿನೇ ನೋಡ್ತಾ ಇದ್ದೀನಿ. ಮತ್ತೆ ನೀನು ಈ ಹಿಂದೆ ಹೇಳ್ತಾ ಇದ್ದಲ್ಲ, ಮನು ನೀನ್ ಖುಷಿಯಾಗಿದ್ರೆ ಮಾತ್ರನೇ ನಾನು ಖುಷಿಯಾಗಿರೋದು ಅಂತ. ಹಿಂದೆ ಮಾತ್ರ ಅಲ್ಲಪ್ಪ, ಈ ದೇಹ ಮಣ್ಗೆ ಹೋಗೋವರೆಗೂ ನಿನ್ ಖುಷಿನೇ ನನ್ ಖುಷಿ ಕಂದ. ಮತ್ ನಾನಿವಾಗ ಖುಷಿಯಾಗಿದ್ದೀನಲ್ವಾ, ನೀನ್ ಯಾಕೆ ಖುಷಿಯಾಗಿಲ್ಲ? ಏನೋ ನೋವು ಪಡ್ತಾ ಇರೋ ತರ ಇದೆ. ಯಾಕಮ್ಮ? ನಾನು ನಿಂಗೆ ಏನು ಅಂತ ಹೇಳಿಕಂದ. ನಾನು ಏನು ಹೇಳಕ್ ಹೋದ್ರು ಅದು ನಿಂಗೆ ಅರ್ಥ ಆಗಲ್ಲ ಅಂತ ಪರಿಸ್ಥಿತಿಲಿ ನಾನಿದ್ದೀನಿ. ಅಜ್ಜಿ, ಚಿಕ್ಕಪ್ಪ. ಓ ಅಜ್ಜಿ, ಚಿಕ್ಕಪ್ಪ ಫುಲ್ ಹ್ಯಾಪಿ. ಫುಲ್ ಖುಷಿ. ಆದ್ರೆ ಅಜ್ಜಿನೇ ಖುಷಿನೇ ಪಡ್ತಾ ಇಲ್ಲ. ಯಾಕೆ ಅಂತ ಕೇಳು. ಅಜ್ಜಿ, ನೀವೇ ಖುಷಿಯಾಗೇ ಇಲ್ಲ. ಚಿಕ್ಕಪ್ಪ ಆಗ ಖುಷಿಯಾಗೇ ಇರ್ತಿರ್ಲಿಲ್ಲ, ಈಗ ಖುಷಿಯಾಗಿದ್ದಾರೆ. ನೀನು ಖುಷಿಯಾಗಿರೋ ಅಜ್ಜಿ. ನಿಂಗೂ ಚಿಕ್ಕಪ್ಪಂಗೂ ವಯಸ್ಸಿನಲ್ಲಿ ಅಂತರ ಇದ್ರು ಬುದ್ಧಿನಲ್ಲಿ ನೀನು ಅವನು ಒಂದೇ ಅಮ್ಮ. ಈಗೇನು ಪುಟ್ಟ, ನಾನು ನಗ್ಬೇಕಾ? ನಗ್ತೀನಿ. ಅಮ್ಮ ನಗ್ಬಿಟ್ಟು. ಅಜ್ಜಿ, ಚಿಕ್ಕಮ್ಮ ಬರ್ತಾಳಲ್ಲ, ಆಗೆಲ್ಲರೂ ಖುಷಿಯಾಗಿರೋಣ. ನಾವು ನಗ್ತೀವೋ ಇಲ್ವೋ, ಆದರೆ ಆ ಹೆಣ್ಮಗು ಈ ಮನೆಗೆ ಬಂದರೆ ಅವಳ ನಗು ಜೊತೆ ಅವ್ರ ಇಡೀ ಮನೆ ನಗುನೇ ಹೊರಟೋಗ್ಬಿಡುತ್ತಮ್ಮ. ಪಾಪು, ನಿಂಗೆ ಚಿಕ್ಕಮ್ಮ ಅಂದ್ರೆ ಇಷ್ಟನಾ? ನಿಂಗೆ ಚಿಕ್ಕಮ್ಮ ಎಷ್ಟಿಷ್ಟನೋ ಅದಕ್ಕಿಂತ ಚೂರು ಕಮ್ಮಿ ನನಗಿಷ್ಟ. ಯಾಕೆ ಹೇಳು? ನಿನಗಿಂತ ನಾನು ಚಿಕ್ಕಮ್ಮನ ಇಷ್ಟಪಟ್ಬಿಟ್ರೆ ನಿಂಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ. ಅಮ್ಮ ನೋಡಮ್ಮ, ಇವಳು ನಾನು ರಾಣಿನ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ನೀನಂದ್ರೆ ಇಷ್ಟ, ಅಮ್ಮನೂ ಇಷ್ಟ, ರಾಣಿನೂ ಇಷ್ಟ. ಅಜ್ಜಿ, ಚಿಕ್ಕಮ್ಮ ಯಾವಾಗ ಬರ್ತಾಳೆ ಹೇಳು, ಆಗ ನಾನು ಚಿಕ್ಕಮ್ಮ ಆಟ ಆಡ್ಬೇಕು. ಇವರಿಬ್ರು ಜೀವನದಲ್ಲಿ ಇವರೆಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಈ ಅನ್ಯಾಯನ ತಡಿಲೇಬೇಕು. ಆ ಶಿವು ಮನೆಗೆ ಹೋಗಿ ಇವ್ರು ಮಾಡ್ತಿರೋ ಮೋಸನ ನಾನು ಹೇಗಾದ್ರೂ ಹೇಳಲೇಬೇಕು. ಈಗ್ಲಾದ್ರೂ ಹೇಳ್ರಿ ಅದೇನು ಅಂತವಾ. ತಾಳ್ಮೆಯಿಂದ ಇರಬೇಕು ಅಂತ ಒಬ್ಬ ಮಹಾನ್ ವ್ಯಕ್ತಿಗಳು ನನಗೆ ಹೇಳಿದ್ರು. ನೀನು ಕಲ್ತ್ಕೋ, ಒಳ್ಳೇದಾಗತ್ತೆ. ಮಾವ, ಇದೇನಿದು ಮಾಂಗಲ್ಯ ಸರ ಇದ್ದಂಗಿದೆ? ಇದ್ದಂಗಿದೆ ಏನವ, ಮಾಂಗಲ್ಯ ಸರನೇ ನಿನಗೆ ಅಂತ ನಾನು ತಂದಿದ್ದು. ಅಬ್ಬಾ ನನ್ನ ಗಂಡ ಬಾರಿ ಅವ್ರೆ. ಲೀಲಾ,
ಬಾ ಹೊರಗೆ ಹೋಗ್ಬಿಟ್ಟು ಸುತ್ತಾಡ್ಕೊಂಬರೋಣ ಅಂದಾಗಲೇ ನನಗೆ ಡೌಟ್ ಬರಬೇಕಿತ್ತು. ನಾನು ನನ್ನ ಗಂಡ ಕರಿತಾವ್ರೆ ಅಂತ ಕುಣ್ಕೊಂಡ್ ಬಂದೆ. ಇವಾಗ ಗೊತ್ತಾಗ್ತೈತೆ ಏನ್ಕೆ ಅಂತವ. ಮಾವ ಇದೆಲ್ಲ ಯಾಕೆ ಮಾವ ಇವಾಗ? ಗುಂಡು ಅಂಕಲ್ ಅಷ್ಟು ಪ್ರೀತಿಯಿಂದ ತಂದಿರೋದು ಅವ್ರ ಕಣ್ಣಲ್ಲೇ ಕಾಣಿಸ್ತಿದೆ. ನೀನು ಇದೆಲ್ಲ ಯಾಕೆ ಅಂತಿದ್ಯಲ್ಲ? ಗುರುವೆ ನಿನ್ ಕೇಳ್ದಲ್ಲೇ ಇಟ್ಟೆಲ್ಲ ಸಿಗ್ತೈತಲ್ಲ, ಖುಷಿ ಪಡ್ಬೇಕು ತಾನೆ? ಅಯ್ಯೋ ಆದರೂ ಇವಾಗ ಯಾಕಿದೆಲ್ಲ? ಗುಂಡು, ನಿಂಗೆ ಇನ್ನೂ ನಮ್ಮ ಮಾದಪ್ಪಣ್ಣನ ಬಗ್ಗೆ ಗೊತ್ತಿಲ್ಲ. ನಮ್ಮ ದೇಶದ ಹೆಣ್ಮಕ್ಳನ್ನ ಕಾಯೋ ಹೊಣೆನ ಓದ್ಕೊಂಡಿರೋ ಸೈನಿಕ. ಅಂತದ್ರಾಗೆ ತನ್ಮನೆ ಹೆಣ್ಮಕ್ಳನ್ನ ಹೆಂಗ್ ನೋಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಯ್ಕಿಲ್ವಾ? ಕರೆಕ್ಟಾಗಿ ಹೇಳಿದೆ ಶಿವು. ರಶ್ಮಿ, ನಿನ್ನ ಕೂತ್ಗೆಯಲ್ಲಿ ಅರ್ಶನದ ದಾರ ನೋಡಿದಾಗ ಅಯ್ಯೋ ನನ್ನ ಸೊಸೆಗೆ ಒಂದು ತಾಳಿ ಚೈನ್ ಮಾಡಿಸ್ಬೇಕಲ್ಲ, ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಏನು ಮಾಡೋಣ? ಅದಕ್ಕೆ ತಾಳಿ ಚೈನ್ ಮಾಡ್ಸಕ್ಕೆ ಕೊಟ್ಟಿದ್ದೆ. ಅಂಗಡಿಯವನು ಕೊಡೋದಕ್ಕೆ ಲೇಟ್ ಮಾಡ್ದ, ನೆನ್ನೆ ಕೊಟ್ಟ, ಈಸ್ಕೊಂಡು ಬಂದ. ಅಯ್ಯೋ ನಾನೆಲ್ಲ ಕಣವ ಸ್ವೀಟು. ನನ್ನ ಬಂಗಾರದಂಥ ಸೊಸೆ ದೇವತೆ ರಶ್ಮಿನೇ ಸ್ವೀಟು. ಶಿವು, ರಶ್ಮಿ ನಿನ್ನ ತಂಗಿ ಆಗಿರಬಹುದು, ಆದರೆ ನಮ್ಮನೆ ದೇವಿ ಮಹಾಲಕ್ಷ್ಮಿ ಕಣಪ್ಪ. ಪಾರು, ನಿನಗೆ ನಾದ್ನಿ ಆಗಿರ್ಬೋದು, ಆದರೆ ನಮ್ಮನೆಗೆ ಎಲ್ಲನೂ ಅವಳೇ. ನಾನು ರಶ್ಮಿಗೆ ಏನೇ ಮಾಡಿದರೂ ಕಮ್ಮಿನೇ. ಶಿವು, ಪಾರು, ಇದು ನಿಮ್ಮ ಸಮ್ಮುಖದಲ್ಲೇ ಆಗಬೇಕು ಅಂತ ಬಂದಿತ್ತಪ್ಪ. ಪಾರು, ಇಸ್ಕೊಳಪ್ಪ, ಇದನ್ನು ಹಾಕಿಸಿ ಅರ್ಶಿನ ದಾರನ ತೆಗೆಸೋಣ. ಸರಿ. ರಶ್ಮಿ, ಬಾರವ್ವ ಕೂತ್ಕೋ. ಸೀನಾ ಅವರೇ, ತಾವು ಬನ್ನಿ ಸರ್. ಅಲ್ಲ, ಏನ್ ಮದಪ್ಪಣ, ತಂದೆಯಾಗಿ ಮಗನಿಗೆ ಅವರೇ ಇವರೇ ಅನ್ಕೊಂಡು ಏನು ಹೊಸ್ದಾಗಿ? ಓ ಶಿವು, ಅದು ನಿಮಗೆಲ್ಲ ಗೊತ್ತಿಲ್ಲ ಅಲ್ವಾ? ನಾನು ಮಿಲ್ಟ್ರಿಯಿಂದ ಬಂದವನಲ್ವಾ, ಮಕ್ಕಳನ್ನ ಸ್ವಲ್ಪ ಶಿಸ್ತಲ್ಲಿ ಬೆಳೆಸಬೇಕು ಅಂತ ಸ್ವಲ್ಪ ಬಿಗಿ ಮಾಡಿದ್ದೆ. ನನ್ನ ಮಗ ಅನ್ಸ್ಕೊಂಡವನು 1 ರೂಪಾಯಿಗೂ ಕೆಲಸಕ್ಕೆ ಬಾರದೇ ಇರೋನು, ಬೀದಿ ಊರೂರು ಅಲ್ಕೊಂಡು ಪೊರ್ಕಿ ತಿರ್ಕೊಂಡಿರ್ತಾನೆ. ಅದಕ್ಕೆ ಅವನಿಗೆ ಮರ್ಯಾದೆ ಕೊಡದೆ ಬೈತಿದ್ದೆ, ಹೊಡಿತಿದ್ದೆ. ಆದರೆ ನನ್ನ ಸೊಸೆ ನಮ್ಮ ಮನೆಗೆ ಮೊದಲನೇ ಸಲ ಕಾಲಿಟ್ಟಾಗ ಅವಳು ಹೇಳಿದ ಮೊದಲನೇ ಕೆಲಸ ಏನು ಗೊತ್ತಾ? ಏನು? ಮಾವ, ನನ್ನ ಗಂಡನಿಗೆ ನೀವು ಮರ್ಯಾದೆ ಕೊಡಬೇಕು ಅಂತ ಹಕ್ಕಿಂದ ಕೇಳಿದ್ಲು. ಅವರಿಗೆ ಬೈಬಾರ್ದು, ಹೊಡಿಬಾರ್ದು. ಅವರಿಗೀಗ ಮದುವೆ ಆಗಿದೆ, ಜೊತೆಗೆ ನಾನಿದ್ದೀನಿ, ನೀವು ಅವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತಂದು. ಹಿಂಗೆ ಮಾಡಿ ಬುಟ್ಟಿಗೆ ಹಾಕತ್ತಿದ್ಯಾನೆ ನನ್ನ ಮಗನ್ನ. ಕುರೋ 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 ಅಂತ ಕರಿಯೋ ಜಾಗದಲ್ಲಿ ಟಾಮಿ ಅಂತ ಕರೆದ್ರೆ ನಾಯಿ ಖುಷಿ ಆದಂಗೆ ನಿನಗೆ ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಇವಳ ಜೊತೆನೇ ಅಂಟ್ಕೊಂಡು ಮಲಿಕತ್ತಿರೋದು. ಇವತ್ತೆಲ್ಲ ಸತ್ಯ ಗೊತ್ತಾಗ್ತೈತೆ. ಆಮೇಲೆ ಇನ್ನೊಂದಿನ ಬಂದು, ಮಾಮ, ನನ್ನ ಗಂಡನ ಆಸೆ ಏನು ಗೊತ್ತಾ? ಜಿಮ್ ಓಪನ್ ಮಾಡೋದು ಅಂದ್ಲು. ನನ್ನ ಗಂಡನಿಗೆ ಜಿಮ್ ಓಪನ್ ಮಾಡಿಸ್ಕೊಡ್ಬೇಕು, ದಯವಿಟ್ಟು ಹಾಕ್ಕೊಡಿ, ನಾನು ಗ್ಯಾರಂಟಿ ಅಂದ್ಲು. ಅವತ್ತಿಂದ ಅವಳ ಮೇಲೆ ನಂಬಿಕೆ ಇಟ್ಟು ನನ್ನ ಮಗನಿಗೆ ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಾ ಇದ್ದೆ. ಆಮೇಲೆ ಸದ್ಯದಲ್ಲೇ ಜಿಮ್ ಓಪನ್ ಮಾಡಿಸ್ಕೊಡ್ತೀನಿ. ಇಷ್ಟೆಲ್ಲಕ್ಕೂ ಕಾರಣ ನನ್ನ ಸೊಸೆ ರಶ್ಮಿ.
ನಾನು ನಾನೇ ಇಲ್ಲಿ ನೀನು ನೀನೇ ನಾನು ನಾನೇ. ಇನ್ನೇನು ಸ್ವರ ಹಿಡಿತಿದ್ದೆ ಅಷ್ಟರಲ್ಲೇ ಬಂದಲ್ಲ ಸೌಭಾಗ್ಯ. ಕಾಫಿ ಕೊಡೋಣ ಅಂತ ಬಂತು, ತಗೊಳ್ಳಿ. ಛತ್ರಿ, ಬಾಯಲ್ಲಿ ಎಲೆ ಅಡಿಕೆ ಇದ್ದಾಗ ಕಾಫಿ ಕುಡಿದ್ರೆ ಏನೂ ಆಗುತ್ತೆ? ದಣಿ, ಒಂದಾಗ ಎಲೆ ಅಡಿಕೆ ರುಚಿ ಕೆಡುತ್ತೆ, ಇಲ್ಲ ಕಾಫಿ ರುಚಿ ಕೆಟ್ಟೋಯ್ತಿದೆ. ಎರಡು ಒಟ್ಟಿಗೆ ಸೇರಿದ್ರೆ ನಾಲ್ಗೆ ಎಕ್ಕುಟ್ಟೋಗುತ್ತೆ ಅಲ್ವಾ? ಸತ್ತವ್ರಿಗೆ ಸಂಘ ಅಲ್ಲ, ಕೆಟ್ಟವ್ರಿಗೆ ನೆಂಟ್ರಿಲ್ಲ ಅಷ್ಟೇ. ಅಲ್ಲಿಟ್ಟು ಹೋಗು, ಆಮೇಲೆ ನೋಡ್ತೀನಿ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮೊದಲೆಲ್ಲ ಸುಶೀಲ ಮಾತಾಡ್ತಿದ್ಲು, ಆಗ ಈ ಮನೆ ಒಳ್ಳೆ ಗಳಗಳ ಗಳಗಳ ಅಂತಿರೋದು. ಈಗ ನೋಡು, ಅವಳು ಮಾತೇ ಆಡಲ್ಲ. ನಿನ್ನ ಮಾತೇ ಕೇಳೋಣ, ಚೆನ್ನಾಗಿರುತ್ತೆ. ಹೇಳು. ಸುಶೀಲಂಗೆ ನೀವೇನು ಮಾಡಿದ್ರಿ ಹೇಳಿ? ಛತ್ರಿ, ನಿಂಗೆ ಮದುವೆ ಆಗಿದೆಯೇನೋ? ಒಂದು ಹೆಣ್ಮಗು ಐತಲ್ಲ ದಣಿ. ನಿನ್ನ ಹೆಂಡತಿಗೆ ಏನು ಮಾಡಿದೆ? ಉತ್ತರ ಸಿಕ್ತಾ ಸೌಭಾಗ್ಯ? ರೀ, ಅವಳು ಮೊದಲಿನ ಹಾಗೆ ಮಾತಾಡ್ತಿಲ್ಲ. ನಾನೇ ಮಾತಾಡ್ಸಕ್ಕೆ ಹೋದ್ರು ಒಂದೇ ಒಂದು ಉತ್ತರನ ಕೊಡ್ತಾ ಇಲ್ಲ. ನಿಮ್ಮ ಕೈ ಮುಗಿತೀನಿ, ಅವಳಿಗೆ ಏನಾಗಿದೆ ಹೇಳ್ರಿ. ಹೇಳಿಲ್ವ ಸೌಭಾಗ್ಯ? ನಿನ್ನನ್ನು ಹೇಗೆ ಪ್ರೀತಿ ಮಾಡ್ತಿದ್ದೋ ಒಳ್ಳೆ ಹಾಗೆ ಪ್ರೀತಿ ಮಾಡ್ತಿದ್ದೀನಿ. ಈಗ ಸಮಸ್ಯೆ ಏನು ಅಂತ ನೋಡಿ, ನನ್ನನ್ನು ಆಡ್ಕೊಳ್ಳಿ, ಬೈರಿ, ಹೊಡೀರಿ, ಬಡೀರಿ, ಕೊಂದು ಬಿಡಿ. ಆದರೆ ಅವಳಿಗದೇನು ಮಾಡಿದ್ದೀರಿ ಅಂತ ಹೇಳಿ. ಅಷ್ಟು ಧೈರ್ಯವಾಗಿದ್ದವಳು ಅವಳ ಹೆಸರು ಕರೆದ್ರು ನಡಗೋ ಅಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾಳೆ ರೀ. ನಿಮ್ಮ ಕಾಲಿಗೆ ಬೀಳ್ತೀನಿ, ಅವಳಿಗದೇನು ಮಾಡಿದ್ರಿ ಹೇಳ್ರಿ. ಛತ್ರಿ, ಜಗತ್ತು ಏನು ಹೇಳುತ್ತೆ? ಹೆಣ್ಣಿನ ಧ್ವನಿ ಕೇಳಿದಾಗ ಮಧುರವಾಗಿರುತ್ತೆ ಅಂತ ಅಲ್ವಾ? ಅದಕ್ಕೆ ಅಲ್ವಾ ದಣಿ ಹೆಣ್ಣಿನ ಧ್ವನಿನ ಕೋಗಿಲೆಗೆ ಹೋಲಿಸಿರೋದು. ಆದರೆ ಇತ್ತೀಚೆಗೆ ಯಾಕೋ ನನಗೆ ಈ ಹೆಣ್ಣಿನ ಅಳು ಧ್ವನಿ ಕೇಳಿದ್ರೆ ಭಾರಿ ಖುಷಿಯಾಗುತ್ತೆ ಕಣ. ಆಗ್ಬೇಕಲ್ವ್ರ? ಊರದ್ದು ಯಾರಿಗೆ ನಗೆಗಿಂತ ಉಳುನೇ ಮುಖ್ಯ ಅಂದ ಮ್ಯಾಕೆ ಊರಿಗೆ ಶ್ಯಾಮ ಫಿಕ್ಸೆ. ಅದು ಊರಿಗೆ ಕಣೋ ಛತ್ರಿ, ನಾನು ಹೇಳ್ತಿರೋದು ಮನೆಗೆ. ನಾನು ಏನೋ ಮಾಡಿದ್ರಿಂದಲೇ ಅವಳು ಹಾಗಾಡ್ತಿದ್ದಾಳೆ ಅಂತ ನಿನಗೆ ಯಾರು ಹೇಳಿದ್ದು? ಅವನೇನು ಕೇಳಬೇಡ ಅಕ್ಕ, ಏನು ಕೇಳಬೇಡ. ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ಅಕ್ಕನ ನಾನು ಏನು ಹೇಳಿಲ್ಲ, ನಿಜವಾಗ್ಲೂ ಅಕ್ಕನ ನಾನು ಏನು ಹೇಳಿಲ್ಲ ರೀ. ಅಕ್ಕನೇ ಬಂದು ನಿಮ್ಮ ಹತ್ರ ಮಾತಾಡ್ತಿರೋದು. ನನ್ನ ನಂಬ್ರಿ, ನನ್ನ ನಂಬಿ. ಅಕ್ಕ ನೀನ್ ಬಾ ಅಕ್ಕ, ಬಾ. ಸುಶೀಲ ನಿಂತ್ಕೋ. ನಿಜ ಹೇಳ್ರಿ, ಹುಲಿ ಹೆಣ್ಣು ಹುಲಿ ಇದ್ದಂಗಿದ್ಲು, ಇವತ್ತು ಇಷ್ಟು ಮಂಕಾಗ್ಬಿಟ್ಟಿದ್ದಾಳೆ. ನಿಮ್ಮೆದುರಿಗೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ಲು, ಇವತ್ತು ನೋಡಿದ್ರೆ ಇಷ್ಟು ಹೆದರ್ಕೊಂಡು ಕೂತಿದ್ದಾಳೆ. ನಿಜ ಹೇಳ್ರಿ, ಏನಾಗಿದೆ ಹೇಳ್ರಿ. ಪುಣ್ಯ ಇಳಿದವಳು ಅಮಾವಾಸ್ಯೆಗೆ ಹೋದ್ರು ಒಂದೇ, ಹುಣ್ಣಿಮೆಗೆ ಹೋದ್ರು ಒಂದೇ. ಛತ್ರಿ, ದಣಿ ಗಾಡಿ ತೆಗ್ಸು. ಆಯ್ತು ದಣಿ. ಬಾರು ಮುಂದುವರ್ಸು. ಹಾಗೆ
ಜಿಮ್ ಹಾಕೊಡಕ್ ಕಾರಣನೇ ನೀನಾ? ನಮ್ಮಪ್ಪ ನನಗೆ ಪ್ರೀತಿಯಿಂದ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿರೋದು ನಿನ್ನಿಂದನಾ? ಪಿಂಕಿ ಹೆಸರನ್ನ ಡಿಲೀಟ್ ಮಾಡಿದ್ದೆ, ಬರೀ ನಂಬರ್ ಮಾತ್ರ ಬರುತ್ತೆ. ಅಪ್ಪ ದೇವ್ರೆ, ಯಾವುದೇ ಕಾರಣ ಪಿಂಕಿ ಮಾತ್ರ ಫೋನ್ ಮಾಡಿರಬಾರ್ದಪ್ಪ. ಓ ಸೀನಾ, ನಿನ್ನ ಫೋನ್ ಏನಾಯ್ತು? ನೀನು ಕೂತ್ಕೋ, ತಾಳಿ ಕಟ್ಟು, ನಾನು ನೋಡ್ತೀನಿ. ಹಲೋ ಹಲೋ, ಸೀನನ್ ಫೋನ್ ಯಾರೋ ರಿಸೀವ್ ಮಾಡಿದಾರಲ್ಲ. ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹೇಳಿ, ಕೇಳಿಸ್ತದೆ. ನಾನು ಪಿಂಕಿ ಮಾತಾಡ್ತಿರೋದು. ನೀವ್ಯಾರು? ಯಾರು ಪಿಂಕಿ ಅಂತನಾ?